ಅಸ್ತಿತ್ವದ ಒಂದು ವಿಷಯಕ್ಕೆ ಅಂತ ಬಂದ್ರೆ ಕನ್ನಡಿಗರು ಧ್ವನಿನೇ ಎತ್ತಲ್ಲ ಅಂತ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇವತ್ತು ಹೇಗಾಗ್ಬಿಟ್ಟಿದೆ ಅಂದ್ರೆ ಬೇರೆ ಯಾರ್ದೋ ಇತಿಹಾಸ ತಿಳ್ಕೊಂಡು ನಾವು ಅದಕ್ಕೆ ಗುಲಾಮರಾಗ್ಬಿಟ್ಟಿದ್ದೀವಿ. ನಾವಿವತ್ತು ಬಂದಿರೋದು ಐಹೊಳೆ. ಈ ಒಂದು ಐಹೊಳೆನಲ್ಲಿ ಸುಮಾರು 120ಕ್ಕಿಂತ ಹೆಚ್ಚಿನ ಗುಡಿಗಳಿದೆ. ಭಾರತದ ಒಂದು ಗುಡಿಗಳ ಒಂದು ರಚನೆಗಳನ್ನ ನೋಡಿದ್ರೆ ಎರಡು ಪ್ರಮುಖವಾದ ಗುಡಿಗಳು ಬರುತ್ತೆ. ಒಂದು ಗುಹಾಲಯಗಳು ಅಂತ ಕರೀತಾರೆ, ಮತ್ತೊಂದು ಸ್ಟ್ರಕ್ಚರಲ್ ಟೆಂಪಲ್. ಎರಡನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಈ ಒಂದು ಗುಡಿಯನ್ನ ಕಟ್ಟಿದ್ದು ಅಂತ ಆ ಶಾಸನ ನಿಮ್ಗಿಲ್ಲಿದೆ. ಇದನ್ನ ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಥವಾ ಭಾರತದ ಹಿಂದೂ ದೇಗುಲದ ತೊಟ್ಟಿಲು ಅಂತಾನೆ ಕರೀತಾರೆ. ಇಲ್ಲಿ ಸ್ಥಳೀಯವಾಗಿ ಮಲಪ್ರಭಾ ನದಿ ಹರಿಯುತ್ತೆ. ಈ ಮಲಪ್ರಭಾ ನದಿಗೆ ಹೋಗಿ ತನ್ನ ಒಂದು ರಕ್ತಸಿಕ್ತವಾದಂತಹ ಕೊಡ್ಲಿ ಏನಿರುತ್ತಲ್ಲ ಅಥವಾ ಪರಶುವಂತ ಏನಿರುತ್ತಲ್ಲ ಅದನ್ನ ತೊಳೆದಾಗ ಬಂದು ಇಡೀ ನದಿ ಬಂದು ಕೆಂಪಾಗ್ಬಿಡಿತಂತೆ. ಅಂದ್ರೆ ಆ ರಕ್ತದ ಮಡುವಿನಿಂದ ಪೂರ್ತಿ ಕೆಂಪಾಗಿತ್ತಂತೆ. ಅದನ್ನ ಕಂಡಂತ ಸ್ಥಳೀಯ ಒಬ್ಬ ಮಹಿಳೆ ಅಯ್ಯೋ ಹೊಳೆ ಅನ್ನೋ ಒಂದು ತೆಗೆದಂತಹ ಒಂದು ಉದ್ಗಾರದಿಂದ ಈ ಸ್ಥಳಕ್ಕೆ ಐಹೊಳೆ ಅನ್ನೋ ಒಂದು ಹೆಸರು ಬಂದಿದೆ ಅನ್ನೋದು ಸ್ಥಳ ಪುರಾಣ ಇದೆ. ಆಕ್ಚುಲಿ ಇದು ಸ್ನೇಹಿತರೆ ನಮಸ್ಕಾರ. ಕನ್ನಡಿಗರಲ್ಲಿ ಕನ್ನಡದ ಬಗ್ಗೆ ಒಂದು ಕೀಳರಿಮೆ ತುಂಬಾನೇ ಹೆಚ್ಚಿದೆ ಅನ್ನೋದನ್ನ ಸಾಕಷ್ಟು ಜನ ಹೇಳ್ತಾರೆ. ಅಂದ್ರೆ ನಮ್ಮ ನಾಡು ನುಡಿ ನಮ್ಮ ಅಸ್ತಿತ್ವದ ಒಂದು ವಿಷಯಕ್ಕೆ ಅಂತ ಬಂದ್ರೆ ಕನ್ನಡಿಗರು ಧ್ವನಿನೇ ಎತ್ತಲ್ಲ ಅಂತ. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಏನು ಅಂದ್ರೆ ಕನ್ನಡಿಗರು ತಮ್ಮ ಇತಿಹಾಸವನ್ನ ಸರಿಯಾದ ರೀತಿ ತಿಳ್ಕೊಳ್ದೇ ಇರೋದು. ಹಾಗಾಗಿ ಇವತ್ತಿಂದ ನಾವು ಒಂದು ವಿಶೇಷವಾದ ಒಂದು ಪ್ರವಾಸವನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಬಾದಾಮಿ ಚಾಲುಕ್ಯರು ಈ ನಾಡಿಗೆ ಅಥವಾ ಈ ಒಂದು ಭಾರತ ದೇಶಕ್ಕೆ ನೀಡಿದ ಸಮಗ್ರ ಕೊಡುಗೆಗಳು ಮತ್ತೆ ಅವರ ಒಂದು ರಾಜಕೀಯ ಇತಿಹಾಸ ಇರ್ಬೋದು ಮತ್ತು ವಾಸ್ತು ಶೈಲಿಗಳಿಗೆ ಅವರು ಕೊಟ್ಟಂತ ಒಂದು ವಿಶೇಷ ಕೊಡುಗೆಗಳನ್ನ ನಿಮಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡುತ್ತಾ ಈ ಒಂದು ಪ್ರವಾಸದ ಒಂದು ಅಂತ್ಯದ ಭಾಗಕ್ಕೆ ಈ ವಿಡಿಯೋಗಳನ್ನು ನೋಡುವಂತಹ ಪ್ರತಿಯೊಬ್ಬ ಕನ್ನಡಿಗರು ಕನ್ನಡದ ಬಗ್ಗೆ ತುಂಬಾ ಒಂದು ಹೆಮ್ಮೆಯ ಒಂದು ಭಾವ ಮೂಡಬೇಕು. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ನಮ್ಮ ಹರೀಶ್ ಅವ್ರ ಜೊತೆ ಬಂದು ಈ ಒಂದು ಪ್ರವಾಸವನ್ನ ಕೈಗೊಂಡಿದ್ದೀವಿ. ಮೂಲತಃ ನಾವು ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಮಹಾಕೂಟ, ಜಾಲಿಹಾಳ, ನಾಗನಾಥನಕೊಂಡ, ಸಿದ್ದನಕೊಳ್ಳ, ಇಲ್ಲಿಂದ ಆಚೆಗೆ ತೆಲಂಗಾಣದಲ್ಲಿರುವಂಥ ಆಲಂಪುರ ಇಷ್ಟು ಸ್ಥಳಗಳನ್ನು ನಿಮಗೆ ತೋರಿಸಿ ಇಲ್ಲಿನ ಒಂದು ಸಮಗ್ರವಾದ ಇತಿಹಾಸ ಮತ್ತು ಕನ್ನಡಿಗರು ಭಾರತದ ಬೇರೆ ಯಾವ ಭಾಷಿಕರು ಸಾಧಿಸಲಾಗದಂತಹ ಏನೇನು ಸಾಧನೆಗಳನ್ನು ಮಾಡಿದ್ರು ಅನ್ನೋದನ್ನು ನಿಮಗೆ ಈ ಒಂದು ಸರಣಿ ಸಂಚಿಕೆಗಳು ತಿಳಿಸುತ್ತೆ. ಈ ಒಂದು ಸರಣಿ ಸಂಚಿಕೆಯನ್ನು ನನ್ಮಿನಿ ರೇಡಿಯೋ ಖ್ಯಾತಿಯ ನಮ್ಮ ಹರೀಶ್, ಅದರಲ್ಲೂ ಕೂಡ ಇವತ್ತಿಗೇನಾದ್ರು ಕರ್ನಾಟಕದಲ್ಲಿ ಕನ್ನಡದ ವಿಷಯದಲ್ಲಿ ಒಂದು ಕ್ರಾಂತಿಕಾರಿಕವಾದ ಬದಲಾವಣೆಗಳನ್ನು ತರೋದ್ರಲ್ಲಿ ತುಂಬಾ ಮುಂಚೂಣಿನಲ್ಲಿ ನಿಂತು ಕೆಲಸ ಮಾಡ್ತಿರುವಂತಹ ನನ್ಮಿನಿ ರೇಡಿಯೋ ಖ್ಯಾತಿಯ ಹರೀಶು ಈ ಒಂದು ಪ್ರಯಾಣದಲ್ಲಿ ನಮ್ಮ ಜೊತೆಯಾಗಲಿದ್ದಾರೆ. ಹರೀಶ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಸರ್, ಮೊದಲನೇದಾಗಿ ತುಂಬಾನೇ ನನ್ನಿಗಳು ಆ್ಯಕ್ಚುಲಿ. ಯಾಕೆಂದರೆ ಇಮ್ಮಡಿ ಪುಲಿಕೇಶಿ ಬಗ್ಗೆ ಹೆಚ್ಚಾಗಿ ನಾನು ತಿಳ್ಕೊಂಡಿರೋದೇ ನಿಮ್ಮಿಂದ, ಮತ್ತು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಸಂಶೋಧನೆ ನೀವೇ ಮಾಡ್ತಿರೋದು. ಸೊ ಈಗ ನಾನು ನಿಮಗೆ 5 ವರ್ಷದಿಂದ ಏನು ಹೇಳಿದ್ದೆ ಸರ್, ಈ ಐಹೊಳೆ, ಬಾದಾಮಿ ಎಲ್ಲ ನಾನು ಹೋಗೋದು ದೊಡ್ಡ ವಿಷಯ ಅಲ್ಲ, ನಾನು ಒಬ್ಬನೇ ಹೋಗಿ ನೋಡ್ಬೋದು, ಆದರೆ ನಿಮ್ಮ ಜೊತೆ ನೋಡೋದಿದೆಯಲ್ಲ, ಯಾಕೆಂದರೆ ಜೀವಿಸ್ತೀನಿ ಅವಾಗ. ಸೊ ಹಾಗಾಗಿ ಮತ್ತು ಈ ಒಂದು ಪಯಣ ಮಾಡ್ತಿರೋದು ಮುಖ್ಯ ಕಾರಣ ಏನಂದರೆ ಸಾಕಷ್ಟು ಕನ್ನಡಿಗರಿಗೆ ಕರ್ನಾಟಕದ ಇತಿಹಾಸನೇ ಗೊತ್ತಿಲ್ಲದೆ ಇರೋ ಕಾರಣ ಬಂದು ರಾಜಕಾರಣಿಗಳ ಒಂದು ಕುತಂತ್ರ. ಇವಾಗ ನೋಡಿ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹೇಳಿದ್ರು ಇಮ್ಮಡಿ ಪುಲಿಕೇಶಿ ಮಹಾರಾಜರ ಪ್ರತಿಮೆನ ಬಾದಾಮಿ ಸರ್ಕಲಲ್ಲಿ ಮಾಡ್ತೀನಿ ಅಂತ. ಅವ್ರಿನ್ನ ಮಾಡೇ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇವತ್ತು ಹೇಗಾಗ್ಬಿಟ್ಟಿದೆ ಅಂದರೆ ಬೇರೆ ಯಾರ್ದೋ ಇತಿಹಾಸ ತಿಳ್ಕೊಂಡು ನಾವು ಅದಕ್ಕೆ ಗುಲಾಮರಾಗ್ಬಿಟ್ಟಿದ್ದೀವಿ. ಕನ್ನಡಿಗರಿಗೆ ನಾವು ಹೋಗ್ಬಿಟ್ಟು ಇದಲ್ಲಪ್ಪ ನಮ್ಮ ಇತಿಹಾಸ, ಇದು ನಮ್ಮ ಇತಿಹಾಸ ಅಂತ ವಿತ್ ಪ್ರೂಫೇ ಹೇಳಿದ್ರು ನಮ್ಮದೇ ಇರುವಂತಹ ಪರಿಸ್ಥಿತಿಯಲ್ಲಿ ಕನ್ನಡಿಗರು ಬಂದು ತಲುಪಿಟ್ಟಿದ್ದೀವಿ. ಸೊ ಹಾಗಾಗಿ ಅಂಥ ಕನ್ನಡಿಗರಲ್ಲೂ ಕೂಡ ಅಭಿಮಾನವನ್ನ ಬರೆದೆಬ್ಬಿಸುವ ಒಂದು ಪ್ರಯತ್ನ ಇದು. ಇನ್ನ ಸಾಕಷ್ಟು ಸಂಚಿಕೆಗಳಲ್ಲಿ ನಾನು ಭುವನೇಶ್ವರ್ ಎಲ್ಲ ಇರ್ತೀವಿ, ನೋಡ್ತಾ ಇರಿ, ನಿಮ್ಮ ಬೆಂಬಲ ಇರಲಿ. ಕರ್ನಾಟಕದ ಇತಿಹಾಸವನ್ನು ವಿಶ್ವದೆಲ್ಲೆಡೆ ತಲುಪಿಸುವ ಈ ಪ್ರಯಾಣದಲ್ಲಿ ನಿಮ್ಮ ಸಣ್ಣ ಸಹಾಯವು ದೊಡ್ಡ ಶಕ್ತಿಯಾಗುತ್ತದೆ. ಬೆಂಬಲಿಸಲು QR ಕೋಡನ್ನು ಸ್ಕ್ಯಾನ್ ಮಾಡಿ. ಸರ್, ಇವತ್ತು ನಾವಿವತ್ತು ಬಂದಿರೋದು ಐಹೊಳೆ. ಈ ಒಂದು ಐಹೊಳೆನಲ್ಲಿ ಸುಮಾರು 120ಕ್ಕಿಂತ ಹೆಚ್ಚಿನ ಗುಡಿಗಳಿದೆ. ಮತ್ತೆ ಈ ಐಹೊಳೆಯ ಒಂದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇದನ್ನ ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಥವಾ ಭಾರತದ ಹಿಂದೂ ದೇಗುಲದ ತೊಟ್ಟಿಲು ಅಂತಾನೆ ಕರೀತಾರೆ. ಹೌದು, ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಂತ ಇದಕ್ಕೆ ಹೆಸರಿಟ್ಟಿದ್ದು ಕೂಡ ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವ್ರ ಹೆಸರು ಬಂದು ಪರ್ಸಿ ಬ್ರೌನ್ ಅಂತ. ಸೊ ಅವರು ಈ ಒಂದು ಭಾಗವನ್ನ ನೋಡಿದಾಗ ಇಲ್ಲಿರುವಂತಹ ಸಾಕಷ್ಟು ಗುಡಿಗಳ ಒಂದು ರಚನೆಗಳ ನೋಡಿದಾಗ ಇದು ಆರಂಭಿಕ ಹಂತದಲ್ಲಿ ಭಾರತದಲ್ಲಿ ಏನು ಗುಡಿಗಳ ಒಂದು ಚಟುವಟಿಕೆಗಳು ನಡೆದಿತ್ತಲ್ಲ ಅದರದ್ದು ಆರಂಭಿಕ ಹಂತಗಳು ಅಂತ ಇದನ್ನ ಗುರುತಿಸಿ ಅವರೇ ಕೂಡ ಇದಕ್ಕೆ ದ ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅನ್ನೋ ಒಂದು ಹೆಸರು ಕೂಡ ಕೊಟ್ಟಿದ್ದಾರೆ. ಇನ್ನು ಇದರ ಒಂದು ಸ್ಥಳನಾಮದ ಬಗ್ಗೆ ನಾವೇನಾದ್ರು ಮಾತಾಡೋದಾದ್ರೆ ಇಲ್ಲೇ ನಿಮಗೆ ಸಾಕಷ್ಟು ಶಾಸನಗಳಲ್ಲಿ ಈ ಊರಿನ ಬಗ್ಗೆ ಆರ್ಯಪುರ ಅಂತಲೂ ದಾಖಲೆ ಆಗಿದೆ, ಜೊತೆಗೆ ಐಹೊಳೆ ಅನ್ನೋದು ದಾಖಲೆ ಆಗಿದೆ. ಆ ಒಂದು ದಾಖಲೆಗಳನ್ನ ಕೊಡ್ತೀನಿ. ಇನ್ನು ಐಹೊಳೆ ಅನ್ನೋ ಒಂದು ಹೆಸರು ಈ ಒಂದು ಜಾಗಕ್ಕೆ ಏನಕ್ಕೆ ಬಂತು ಅಂದರೆ ನಾವೇನಾದ್ರು ತ್ರೇತಾಯುಗಕ್ಕೆ ಪುರಾಣದ ವಿಷಯಕ್ಕೆ ಏನಾದ್ರು ನಾವು ಬಂದರೆ ತ್ರೇತಾಯುಗದಲ್ಲಿ ಬಂದು ಜಮದಗ್ನಿ ಮಹರ್ಷಿ ಅಂತ ಇರ್ತಾರಲ್ಲ, ಅವ್ರಿಗೆ ಕಾರ್ತವೀರ್ಯಾರ್ಜುನ ಅಂದ್ಬಿಟ್ಟು ಒಬ್ಬ ರಾಜ ಇರ್ತಾನೆ. ಅವರು ಬೇಟೆಗೆ ಅಂತ ಹೋಗಿದ್ದ ಒಂದು ಸಂದರ್ಭದಲ್ಲಿ ಈ ಜಮದಗ್ನಿಯ ಒಂದು ಆಶ್ರಮಕ್ಕೆ ಬಂದು ಅಲ್ಲಿ ತಂಗಿ
ಅವರ ಒಂದು ಉಪಚಾರವನ್ನು ಪಡಿತಾನೆ. ಆ ಸಂದರ್ಭದಲ್ಲಿ ಅವ್ನಿಗೇನು ಗೊತ್ತಾಗುತ್ತೆ ಅಂದರೆ ಅವನ ಸಕಲ ಪರಿವಾರ ಏನು ಬಂದಿತ್ತೋ ಅವ್ರನ್ನ ಉಪಚಾರ ಮಾಡೋದಕ್ಕೆ ಇವರು ಹೆಚ್ಚಿನ ಸಮಯನೇ ತೊಗೊಂಡಿರಲ್ಲ. ಅಂದರೆ ಪ್ರಿಪ್ರೇಷನ್ 100 ಜನ ಬಂತು ಅಂದರೆ ಅಡುಗೆ ಮಾಡೋದಕ್ಕೆ ಇರ್ಬೋದು ಅಥವಾ ಮತ್ತೊಂದಕ್ಕೆ ಇರ್ಬೋದು, ಪ್ರಿಪ್ರೇಷನ್ಗೆ ಟೈಮೇ ತೊಗೊಂಡಿರಲ್ಲ, ಇಮಿಡಿಯೇಟಾಗಿ ಎಲ್ಲ ಆಗ್ತಿರುತ್ತೆ. ಇದ್ರ ಬಗ್ಗೆ ಅವ್ರು ಕೇಳಿದಾಗ ಗೊತ್ತಾಗುತ್ತೆ ಇಲ್ಲಿ ಕಾಮಧೇನು ಇರುತ್ತೆ ಅವ್ರ ಹತ್ರ ಅಂತ, ಅಂದರೆ ಜಮದಗ್ನಿ ಹತ್ರ ಕಾಮಧೇನು ಇರುತ್ತೆ ಅಂತ. ಈ ಕಾಮಧೇನು ಇದ್ದ ವಿಷಯ ಗೊತ್ತಾದಾಗ ಜಮದಗ್ನಿಗೆ ಅವ್ರು ಕೇಳ್ತಾರೆ ಹೋಗ್ಬಿಟ್ಟು, ಏನಂದರೆ ಈ ಕಾಮಧೇನು ನನಗೆ ಕೊಟ್ಬಿಡು, ನಾನು ರಾಜ. ಯಾಕೆಂದರೆ ಯಾವುದೇ ಮಹರ್ಷಿಗಳಿರ್ಬೋದು, ರಾಜ ಸುಪ್ರೀಂ ಯಾವತ್ತು, ಹಾಗಾಗಿ ಅದನ್ನು ಕೊಟ್ಬಿಡು ಅಂತ ಕೇಳಿದಾಗ ಅವರು ಕೊಡಲ್ಲ. ಆ ಸಂದರ್ಭದಲ್ಲಿ ಆದ ಒಂದು ಜಗಳದಲ್ಲಿ ಬಂದು ಕಾರ್ತವೀರ್ಯಾರ್ಜುನ ಬಂದು ಜಮದಗ್ನಿನ ಸಂಹಾರ ಮಾಡಿಬಿಡ್ತಾರೆ. ಈ ಸಂಹಾರ ಮಾಡಿದ ನಂತರ ಬಂದು ಜಮದಗ್ನಿಯ ಮಗ ಆಗಿದ್ದಂತಹ ನಮ್ಮ ಪರಶುರಾಮ, ಅಂದರೆ ವಿಷ್ಣುವಿನ 6ನೇ ಅವತಾರ ಅಂತ ನಾವೇನು ಹೇಳ್ತೀವೋ, ಅವರು ಸಿಟ್ಟೆದ್ದು ಕಾರ್ತವೀರ್ಯಾರ್ಜುನನ ವಧೆ ಮಾಡ್ತಾರೆ. ಆ ನಂತರ ಬಂದು ಅಲ್ಲೇ ಒಂದು ಶಬ್ದ ಮಾಡ್ತಾರೆ, ಏನಂದರೆ ಇಡೀ ಭೂಮಂಡಲವನ್ನು 21 ಬಾರಿ ಸುತ್ತಿ ಸಕಲ ಒಂದು ಏನು ಕ್ಷತ್ರಿಯ ಕುಲವನ್ನು ನಾಶ ಮಾಡ್ತೀನಿ ಅಂತ. ಹಾಗೆ 21 ಬಾರಿ ಸುತ್ತಿ ಎಲ್ಲರನ್ನು ಸಂಹಾರ ಮಾಡಿದ ನಂತರ ಬಂದು ಇಲ್ಲೇ ಸ್ಥಳೀಯವಾಗಿ ಮಲಪ್ರಭಾ ನದಿ ಹರಿಯುತ್ತೆ. ಈ ಮಲಪ್ರಭಾ ನದಿಗೆ ಹೋಗಿ ತನ್ನ ಒಂದು ರಕ್ತಸಿಕ್ತವಾದಂತಹ ಕೊಡ್ಲಿ ಏನಿರುತ್ತಲ್ಲ ಅಥವಾ ಪರಶು ಅಂತ ಏನಿರುತ್ತಲ್ಲ ಅದನ್ನು ತೊಳೆದಾಗ ಬಂದು ಇಡೀ ನದಿ ಬಂದು ಕೆಂಪಾಗ್ಬಿಡಿತಂತೆ. ಅಂದರೆ ಆ ರಕ್ತದ ಮಡುವಿನಿಂದ ಪೂರ್ತಿ ಕೆಂಪಾಗಿತ್ತಂತೆ. ಅದನ್ನು ಕಂಡಂಥ ಸ್ಥಳೀಯ ಒಬ್ಬ ಮಹಿಳೆ ಅಯ್ಯಯ್ಯೋ ಹೊಳೆ ಅನ್ನೋ ಒಂದು ತೆಗೆದಂಥ ಒಂದು ಉದ್ಗಾರದಿಂದ ಈ ಸ್ಥಳಕ್ಕೆ ಐಹೊಳೆ ಅನ್ನೋ ಒಂದು ಹೆಸರು ಬಂದಿದೆ ಅನ್ನೋದು ಸ್ಥಳ ಪುರಾಣ ಇದು ಆ್ಯಕ್ಚುಲಿ ಇದು. ಸೊ ಅದಲ್ಲದೆ ಬಂದು ಶಾಸನ ಆಧಾರಿತವಾಗಿ ಕೂಡ ಇದನ್ನು ಐಹೊಳೆ ಅಂತ ಕರಿತಿದ್ರು ಮತ್ತು ಆರ್ಯಪುರ ಅಂತಲೂ ಕರಿತಿದ್ರು ಅಂತ ನಿಮ್ಗೆ ಹೇಳಿದ್ದೀನಿ. ಅದನ್ನೆಲ್ಲ ನಾನು ನಿಮಗೆ ಮುಂದೆ ತೋರಿಸ್ತೀನಿ, ಬನ್ನಿ. ಸರ್, ಈ ಗುಡಿ ಯಾವುದು? ಇದು ನಾವಿವಾಗೇನು ಈ ಗುಡಿಗಳ ಒಂದು ಸಂಕೀರ್ಣ ನೋಡ್ತಿದ್ದೀವಲ್ಲ, ನನಗೆ ತಿಳಿದ ಮಟ್ಟಿಗೆ ಈ ಒಂದು ಐಹೊಳೆನಲ್ಲಿ 25-30ಕ್ಕಿಂತ ಹೆಚ್ಚಿನ ಸಂಕೀರ್ಣ, ಅಂದರೆ ಒಂದು ಗ್ರೂಪ್ ಆಫ್ ಟೆಂಪಲ್ಸ್ ಇದೆ. ಇದನ್ನ ಬಂದು ದುರ್ಗಾ ಗುಡಿಯ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಇಲ್ಲಿ ಸರಿಸುಮಾರು 9 ಗುಡಿಗಳಿದೆ ಇಲ್ಲಿ, ಅಂದರೆ ಮಧ್ಯಮ ಗಾತ್ರದ್ದು, ಸಣ್ಣ ಗಾತ್ರದ್ದು ಮತ್ತು ಬೃಹತ್ ಗಾತ್ರದ ಒಂದು 9 ಗುಡಿಗಳಿದೆ. ಮತ್ತು ಇದನ್ನು ದುರ್ಗಾ ಗುಡಿ ಅನ್ನೋದಕ್ಕೆ ಕಾರಣ ಏನು ಅಂದರೆ, ನೀವು ಇಲ್ಲಿ ಸುತ್ತ ನೋಡ್ಬೋದು ಕೋಟೆ ಇದೆ, ಕೋಟೆಯ ರಚನೆ ಇದೆಯಲ್ಲ, ಕೋಟೆಗೆ ಇನ್ನೊಂದು ಅರ್ಥ ಬಂದು ದುರ್ಗಾ ಅಂತ ಬಂದಿರೋ ಕಾರಣ ಈ ಒಂದು ಗುಡಿ ನನ್ನಿಂದ ಏನು ನೋಡ್ತಿದ್ಯಲ್ಲ ದುರ್ಗಾ ಗುಡಿ, ಈ ಗುಡಿಗೆ ಬಂದು ಆ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಬಟ್ ಮೂಲತಃವಾಗಿ ನಾವೇನಾದ್ರು ನೋಡಿದ್ರೆ ಇದೊಂದು ಸೂರ್ಯನ ದೇವಸ್ಥಾನ ಅಥವಾ ಆದಿತ್ಯನ ಒಂದು ದೇವಸ್ಥಾನ. ಯಾಕೆಂದರೆ ಇಲ್ಲೊಂದು ಶಾಸನನೇ ಇದೆ, ಆ ಶಾಸನನೂ ಕೂಡ ನಿಮಗೆ ತೋರಿಸ್ತೀನಿ. ಜೊತೆಗೆ ಇದೇ ಒಂದು ಗುಡಿಯನ್ನು ಜಿನಾಲಯಂ ಅಂತ ಕೂಡ ಬಣ್ಣಿಸಿದ್ದಾರೆ. ಅಂದರೆ ಇದು ಮೂಲತಃ ಬಂದು ಏನು ಸೂರ್ಯನ ದೇವಸ್ಥಾನ ಆಗಿದ್ರೂ ಕೂಡ ಅದು ಜಿನಾಲಯಂ ಅಂತ ಬರ್ಸಿದ್ದು ಕಾರಣ ಇವತ್ತವರೆಗೂ ಸರಿಯಾಗಿ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಜಿನಂದು ಯಾವುದೇ ಒಂದು ಮೂರ್ತಿ ಕೂಡ ಕಂಡುಬರಲ್ಲ. ಜಿನ ಬಂದು ಜೈನ, ಹೌದು. ಓಕೆ. ಸೊ ಆಗಿನ ಒಂದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಬಂದು ನಾವು ಲೆಕ್ಕ ನೋಡಿದ್ರೆ ಹೇಗೆ ವೈದಿಕ ಧರ್ಮ ಒಂದು ತುಂಬಾ ಪ್ರಚಾರದಲ್ಲಿತ್ತು, ಅದೇ ರೀತಿ ಜೈನ ಧರ್ಮ ಕೂಡ ಪ್ರಚಾರದಲ್ಲಿತ್ತು. ಮತ್ತು ಬೌದ್ಧ ಧರ್ಮ ಸ್ವಲ್ಪ ಆಗ ಸೈಡ್ ಲೈನ್ ಆಗ್ತಾ ಇದ್ದಂಥ ಗಳಿಗೆ ಅದು. ಸೊ ಅದ್ರದ್ದೆಲ್ಲ ಮುಂದಿನ ಇತಿಹಾಸ ನಾನು ಬೇರೆ ಬೇರೆ ಜಾಗಕ್ಕೆ ಹೋದಾಗ ಬೌದ್ಧರದ್ದು ಒಂದಷ್ಟು ನೆಲೆಗಳು ಅಥವಾ ಅವ್ರು ಕಟ್ಟಿರೋಂಥ ಗುಡಿಗಳಿರ್ಬೋದು, ಜೈನರು ಗುಡಿಗಳಿರ್ಬೋದು, ಅದನ್ನೆಲ್ಲ ಹೇಳ್ತೀನಿ. ಇನ್ನು ಈ ಒಂದು ಸ್ಥಳವನ್ನು ದ ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಂತ ಕರೆಯೋದಕ್ಕೆ ಪ್ರಮುಖವಾಗಿ ನಾವೇನಾದರೂ ಕಾರಣಗಳನ್ನ ಹುಡ್ಕೋದಾದ್ರೆ, ಭಾರತದ ಒಂದು ಗುಡಿಗಳ ಒಂದು ರಚನೆಗಳನ್ನ ನೋಡಿದ್ರೆ 2 ಪ್ರಮುಖವಾದ ಗುಡಿಗಳು ಬರುತ್ತೆ. ಒಂದು ಗುಹಾಲಯಗಳು ಅಂತ ಕರೀತಾರೆ, ಮತ್ತೊಂದು ಸ್ಟ್ರಕ್ಚರಲ್ ಟೆಂಪಲ್. ಗುಹಾಲಯ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಅಜಂತ ಎಲ್ಲೋರ ಅಂತವೆಲ್ಲ ನೋಡಿದ್ರೆ, ಅಂದ್ರೆ ಒಂದು ಬಂಡೆಯನ್ನ ಕೊರೆದ್ಬಿಟ್ಟು ಮಾಡಿರೋಂಥ ಒಂದು ಗುಡಿಗಳನ್ನ ಗುಹಾಲಯ ಅಂತ ಕರೀತಾರೆ. ಅದ್ರ ಜೊತೆಗೆ ಎಲ್ಲೋ ದೂರದಲ್ಲಿದ್ದಂಥ ಬೆಟ್ಟದಲ್ಲಿ ಹೋಗಿ ಕಲ್ಲನ್ನ ಕಟ್ ಮಾಡ್ಕೊಂಡ್ಬಂದು ಜೋಡಿಸ್ತಾ ಹೋಗ್ತಾರಲ್ಲ, ಆ ಜೋಡಿಸಿ ಕಟ್ಟಿರುವಂಥ ಗುಡಿಗಳನ್ನ ಸ್ಟ್ರಕ್ಚರಲ್ ಟೆಂಪಲ್ ಅಂತ ಕರೀತಾರೆ, ಸ್ಟ್ರಕ್ಚರಲ್ ಟೆಂಪಲ್. ಸೊ ಈ 2 ಥರದ ಒಂದು ವಾಸ್ತುವಿನ ಪ್ರಯೋಗ ಇಲ್ಲಾಗೋದ್ರ ಜೊತೆಗೆ ಭಾರತದ ವಾಸ್ತುವಿನಲ್ಲೇ ಬೇರೆ ಬೇರೆ ಒಂದು ಪ್ರಭೇದ ಇದೆ. ಉದಾಹರಣೆಗೆ ದ್ರಾವಿಡ ಮಾದರಿಯ ಗುಡಿ ಅಂತ ಹೇಳ್ತಾರೆ, ಆಮೇಲೆ ನಾಗರ ಮಾದರಿಯ ಗುಡಿ ಅಂತ ಹೇಳ್ತಾರೆ. ಈ ಒಂದು ಸ್ಥಳದಲ್ಲಿ ಬಂದು ಪ್ರಮುಖವಾಗಿ 5 ಥರ ಒಂದು ವಾಸ್ತುವನ್ನು ನೋಡ್ಬೋದು. ಯಾವುದು ದ್ರಾವಿಡವನ್ನು ನೋಡ್ಬೋದು, ನಾಗರವನ್ನು ನೋಡ್ಬೋದು. ನನ್ನ ಹಿಂದೆ ಇವಾಗ ನೀವೇನು ನೋಡ್ತಿದ್ದೀರಾ, ಇದನ್ನ ಗಜಪುಷ್ಟ ಆಕಾರದಲ್ಲಿ ಕಟ್ಟಿರೋಂಥ ಗುಡಿ ಅಂತ ಹೇಳ್ತಾರೆ. ಜೊತೆಗೆ ಗಜಪುಷ್ಟ ಅಂದರೆ ಆನೆಯ ಹಿಂಬದಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ಆನೆಯ ಹಿಂಬದಿ. ಓಕೆ. ಅದು ಬಿಟ್ಟರೆ ಇಲ್ಲಿ ಮತ್ತೊಂದು ಗುಡಿ ಇದೆ, ಅದ್ಯಾವುದಪ್ಪ ಅಂದರೆ ಲಾಡ್ಕನ್ ಗುಡಿ ಅಂತ. ಅದನ್ನು ಮಂಟಪದ ರೀತಿ ಕಟ್ಟಿರುವಂಥ ಒಂದು ಗುಡಿ ಅಂತ ಹೇಳ್ತಾರೆ. ಜೊತೆಗೆ ಭಾರತದ ಆರ್ಕಿಟೆಕ್ಚರಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಏನಂದರೆ ಫಾಮ್ಸನ ಮಾದರಿಯ ಗುಡಿಗಳು ಅಂತ ಕರೀತಾರೆ. ಫಾಮ್ಸನ ಮಾದರಿ ಅಥವಾ ಕರ್ನಾಟಕದಲ್ಲಿ ಇನ್ನೊಂದು ಹೆಸರು ಕೂಡ ಇದೆ, ಅದನ್ನು ಕದಂಬ ನಾಗರ ಶೈಲಿಯ ಗುಡಿ ಅಂತ ಕರೀತಾರೆ. ಆ ಕದಂಬ ನಾಗರ ಶೈಲಿಯ ಗುಡಿಗಳು ಕೂಡ ಹುಟ್ಟಿದ್ದಿಲ್ಲೇ. ಅಂದರೆ ದ್ರಾವಿಡ, ನಾಗರ ಮತ್ತು ಇದು ಫಾಮ್ಸನ, ಈ 3 ಭಾರತದಲ್ಲಿ ಪ್ರಚಲಿತವಾಗಿರುವಂತಹ ಪ್ರಮುಖವಾದ ಒಂದು ವಾಸ್ತು ವಿನ್ಯಾಸಗಳು. ಆ 3 ಕೂಡ ಈ ಐಹೊಳೆನಲ್ಲಿದೆ. ಹಾಗಾಗಿ ಇದನ್ನ ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಬಹುಶಃ ನಿಮ್ಗೆ ಗೊತ್ತಾಗಿರ್ಬೇಕೀಗ ಏನಕ್ಕೆ ಭಾರತದ ಒಂದು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಇದನ್ನು ಕರೆಯೋದಕ್ಕೆ ಯಾವ ಯಾವ ಕಾರಣಗಳಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಮುಂದಕ್ಕೆ ಬನ್ನಿ, ಇನ್ನಷ್ಟು ವಿಷಯಗಳನ್ನ ತಿಳಿಸ್ತೀನಿ. ಸರ್, ಈಗ ನೀವು ಅವಾಗಲೇ ಹೇಳಿದ್ರಿ ಗಜಪುಷ್ಟಿ ದೇವಸ್ಥಾನ ಅಂತ. ಗಜಪುಷ್ಟ ಅಂದರೆ ಅಪ್ಸೈಡಲ್ ಅಥವಾ ಏನು
ಆನೆಯ ಹಿಂಬದಿಯ ಒಂದು ಆಕಾರ ಏನು ಬರುತ್ತಲ್ಲ ಅದಂತ ಕರೀತಾರೆ. ಬೇಸಿಕಲಿ ಏನಂದರೆ ಈ ಒಂದು ಸ್ಟ್ರಕ್ಚರ್ ನೀವೇನು ನೋಡ್ತಾ ಇದ್ದೀರಲ್ಲ ಅಪ್ಸೈಡಲ್ ಅಂತ ನಾನೇನು ಮಾತಾಡೋದ್ನಲ್ಲ, ಇವೆಲ್ಲವೂ ಅಂದರೆ ಭಾರತದ ಒಂದು ವಾಸ್ತುಶೈಲಿನಲ್ಲಿ ಸಾಕಷ್ಟು ಕಾಂಪೊನೆಂಟ್ಸ್ಗಳಿದೆ. ಈಗ ನಾನು ಈಗಾಗಲೇ ಹೇಳ್ದಂಗೆ ಇದು ಗಜಪುಷ್ಟಿ ಆಕಾರ ಅಂತ ಹೇಳಿದೆ. ಇದ್ರ ಜೊತೆಗೆ ದೇವಾಲಯಗಳ ರಚನೆಯಲ್ಲಿ ಶಾಲ, ಕುಂಭ, ಕೂಟ ಈ ಥರ ಎಲ್ಲ ಕಾಂಪೊನೆಂಟ್ಸ್ಗಳು ಬರುತ್ತೆ. ಇವೆಲ್ಲವೂ ಅರಳಿರೋದು ಆ್ಯಕ್ಚುಲಿ ಬೌದ್ಧ ಚೈತ್ಯಾಲಯಗಳಿಂದ. ಅಂದರೆ ನೀವೇನಾದ್ರು ಅಜಂತ ಎಲ್ಲೋರಾಗ ಏನಾದ್ರು ಅಕಸ್ಮಾತ್ ಹೋದರೆ ಈ ದೇವಸ್ಥಾನಗಳ ಕಟ್ಟಕ್ಕಿಂತ ಹಿಂದೆ ಬೌದ್ಧರು ಏನೋ ಗುಹಾಲಯಗಳನ್ನ ಕಟ್ಟಿದ್ರಲ್ಲ ಆ ಒಂದು ರಚನೆಗಳನ್ನ ನೀವು ನೋಡ್ಬೋದು. ಉದಾಹರಣೆಗೆ ಎಲ್ಲೋರಾದ್ರೆ ನಾವೇನಾದ್ರು ಎಕ್ಸಾಂಪಲ್ ತೊಗೊಂಡ್ರೆ ಕೇವ್ ನಂಬರ್ 10 ಇದೆ, ಅದು ಬೌದ್ಧ ಚೈತ್ಯ. ಅದು ಅಂದರೆ ಈಗ ಹಿಂಗೆ ಲೆಕ್ಕ ಹಾಕಿ ಈ ಥರ ಬರುತ್ತಲ್ಲ ಆಕಾರ, ಇದು ಯು ಶೇಪ್ ತಾನೆ, ಯು ಶೇಪ್. ಇದೇನಾಗಿದೆ ಅಂದರೆ ಯು ಶೇಪ್ ಇದು ವರ್ಟಿಕಲ್ ಇರೋದಲ್ವಾ, ಈ ದೇವಸ್ಥಾನ ಯು ಶೇಪ್ ಹಾರಿಜಾಂಟಲ್ ಆಗಿದೆ. ಓಕೆ, ಹಿಂಗೆ. ಸೊ ಬೇಸಿಕಲಿ ಏನಂದ್ರೆ ಈ ವರ್ಟಿಕಲ್ ಇದ್ದಂಥ ಯು ಶೇಪ್ನ ಹಾರಿಜಾಂಟಲ್ ಆಗಿ ಇಲ್ಲಿ ರೆಪ್ರೆಸೆಂಟ್ ಮಾಡಿರೋದು. ಸೊ ಇವೆಲ್ಲ ಏನು ಅಂದ್ರೆ ಹೌದು ಆ ಥರ. ಸೊ ಇವೆಲ್ಲ ಏನು ಅಂದ್ರೆ ಬೌದ್ಧ ಚೈತ್ಯಾಲಯಗಳಿಂದ ಇನ್ಸ್ಪೈರ್ ಆಗಿರೋಂಥದ್ದು ಅಂತ ಒಂದು ಗುಡಿ ಸರ್. ಸರ್ ಮತ್ತೆ ಇನ್ನೊಂದೇನಂದ್ರೆ ಈ ಒಂದು ದೇವಸ್ಥಾನನ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರೋದು, ಅಂದ್ರೆ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಕಾಲದಲ್ಲ ಅಥವಾ ಅದಕ್ಕಿಂತ ಹಿಂದೆ? ಇಲ್ಲ, ಅದಾದ್ಮೇಲೆ ಕಟ್ಟಿರುವಂಥದ್ದು. ಇದು 2ನೇ ವಿಕ್ರಮಾದಿತ್ಯನ ಒಂದು ಕಾಲಕ್ಕೆ, ಅಂದ್ರೆ ಚಾಲುಕ್ಯರಲ್ಲಿ, ಬಾದಾಮಿ ಚಾಲುಕ್ಯರಲ್ಲಿ ಕೊನೆಯ ತುಂಬಾ ಶ್ರೇಷ್ಠವಾದ ದೊರೆ ಯಾರಪ್ಪ ಅಂದ್ರೆ ಇಮ್ಮಡಿ ವಿಕ್ರಮಾದಿತ್ಯ, ಅವನ ಕಾಲಕ್ಕೆ ಕಟ್ಟಿರೋದು. ಅದಕ್ಕೆ ಪ್ರೂಫ್ ಕೂಡ ಇಲ್ಲೇ ಒಂದು ಶಾಸನ ಇದೆ, ಆ ಶಾಸನನ ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ವೀಕ್ಷಕರೇ, ಆ ಶಾಸನವನ್ನು ತೋರಿಸ್ತೀನಿ. ಹಾಗೆ ಇಲ್ಲಿ ಸಾಕಷ್ಟು ಕನ್ನಡದ ಶಾಸನಗಳಿದೆ. ಒಂದೊಂದು ಶಾಸನವನ್ನು ನಿಮಗೆ ತೋರಿಸಿ ಅದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ಮತ್ತೆ ನೀವು ಇಲ್ಲಿ ನೋಡ್ಬೋದು, ಹೊರಗಡೆ ಭಾಗದಲ್ಲಿ ನೀವು ನೋಡಿದ್ರೆ ಕಂಬಗಳಿದೆಯಲ್ಲ, ಯೂಶಲಿ ಬಂದು ಬೇರೆ ಗುಡಿಗಳಲ್ಲೆಲ್ಲ ಏನು ಅಂದರೆ ಗರ್ಭಗುಡಿ ಇರುತ್ತೆ, ಆಮೇಲಿಂದ ಅಂತರಾಳ ಬರುತ್ತೆ. ಅಂತರಾಳ ಅದಾದ್ಮೇಲಿಂದ ಏನಂದ್ರೆ ಗರ್ಭಗುಡಿಯ ಸುತ್ತ ಬಂದು ಪ್ರದಕ್ಷಿಣಾ ಪಥ ಇಟ್ಟಿರ್ತಾರೆ ಕೆಲವು ಗುಡಿಗಳಲ್ಲಿ, ಅಂದರೆ ಇದನ್ನೇ ಮಾಡ್ತಿದ್ದ ಗುಡಿಗಳಲ್ಲಿ. ಈ ದೇಗುಲದ ವಿಶೇಷತೆ ಏನಂದ್ರೆ ಇಲ್ಲಿ 2 ಪ್ರದಕ್ಷಿಣಾ ಪಥ ಇದೆ. ಇದೊಂದಿರ್ಬೋದು ಹೊರಗಡೆಯಿಂದ ಪ್ರದಕ್ಷಿಣೆ ಹಾಕಂಗಿದ್ರೆ, ಅದೇ ತರ ನೀವು ದೇವಸ್ಥಾನದ ಒಳಗಡೆ ಹೋದ್ರೆ ಅಲ್ಲೂ ಒಂದು ಪ್ರದಕ್ಷಿಣಾ ಪಥ ಇದೆ. ಸೊ ಅದೊಂಥರ ಯೂನಿಕ್ ಸ್ಟ್ರಕ್ಚರ್ ಈ ಒಂದು ದೇವಸ್ಥಾನ ಕಟ್ಟಿರೋದು ಕೂಡ. ಆಮೇಲೆ ಹೊರಗಡೆ ಆದಂಗೆ ನಿಮಗೆ 32 ಕಂಬಗಳನ್ನ ಮಾಡಿದ್ದಾರೆ. ಈ ಒಂದು ರಚನೆಯಲ್ಲಿ ನೀವು ಹೊರಗಡೆ ನೀವು ನೋಡ್ಬೋದು, ಪ್ರದಕ್ಷಿಣ ಪಥದ ಸುತ್ತ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಒಂದು ಕಂಬಗಳೇನು ಕಾಣಿಸ್ತಾ ಇದೆಯಲ್ಲ, ಟೋಟಲು ಹೊರಗಡೆಗಾದಂಗೆ ಒಟ್ಟಾರೆ 32 ಕಂಬಗಳ ರಚನೆ ಇದೆ. ಅಂದ್ರೆ ಈ ಒಂದು ಪ್ರದಕ್ಷಿಣ ಪಥವನ್ನು ಮಾಡೋದಕ್ಕೆ ಅಂತ ಬಳಸಿದ್ದಾರೆ ಅಷ್ಟೊಂದು ಕಂಬಗಳನ್ನ. ಸರ್ ಮತ್ತೆ ಇನ್ನೊಂದೇನಂದ್ರೆ ಈಗ ಹಳೆಬೀಡು ಬೇಲೂರಲ್ಲಿ ಹೇಗೆ ಅದನ್ನ ಜೋಡಿಸ್ಬಿಟ್ಟಿದ್ದಾರೆ ASI ಅವರು, ಸೊ ಇಲ್ಲಿನೂ ಅದೇ ತರ ಮಾಡಿದಾರೆ ಅಥವಾ ಇದು ಏನಿತ್ತು ಹಿಂಗೆ ಇತ್ತಾ ಇದು? ಓಕೆ, ಈ ಗುಡಿ ಕೂಡ ಹಿಂದೆ ಬಂದು ನಮಗೆ ಮೇಲಿನ ಭಾಗ ಅಂತ ನಾವೇನು ನೋಡ್ತೀವಲ್ಲ ಅದು ಉರುಳೋಗಿತ್ತು ಆಕ್ಚುಲಿ. ಅದನ್ನ ಮತ್ತೆ ಅಂದ್ರೆ ಸಾಕಷ್ಟು ಹಾಳಾಗಿರೋದನ್ನ ಮತ್ತೆ ಅದನ್ನ ಪುನರ್ನಿರ್ಮಾಣ ಮಾಡಿರೋಂಥದ್ದು. ಸೊ ಬಟ್ ತುಂಬಾನೇ ಅಂದ್ರೆ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿರೋದು ಆ ಥರ ಎಲ್ಲ ಏನು ಈ ಒಂದು. ಕರ್ನಾಟಕದ ಇತಿಹಾಸವನ್ನು ವಿಶ್ವದೆಲ್ಲೆಡೆ ತಲುಪಿಸುವ ಈ ಪ್ರಯಾಣದಲ್ಲಿ ನಿಮ್ಮ ಸಣ್ಣ ಸಹಾಯವು ದೊಡ್ಡ ಶಕ್ತಿಯಾಗುತ್ತದೆ. ಬೆಂಬಲಿಸಲು QR ಕೋಡನ್ನು ಸ್ಕ್ಯಾನ್ ಮಾಡಿ. ನಾವು ಈ ಒಂದು ಮುಖಮಂಟಪದ ಭಾಗಕ್ಕೆ ಹೋಗೋದಕ್ಕೆ ಅಂತಾನೆ ಇವರು 2 ಎಂಟ್ರೆನ್ಸ್ನ ಕೊಟ್ಟಿದ್ದಾರೆ ಈ ಒಂದು ಭಾಗದಲ್ಲಿ. ಬಟ್ ನಾವು ಇಲ್ಲಿ ಹೋಗೋದು ಬೇಡ, ನಾನು ಪ್ರಮುಖವಾಗಿ ನಿಮಗೆ ತೋರಿಸ್ಲೇಬೇಕಾಗಿರೋ ಒಂದು ಶಾಸನ ಇದೆ, ಆ ಶಾಸನವನ್ನು ನಿಮಗೆ ತೋರಿಸ್ತೀನಿ. ಯಾಕೆಂದ್ರೆ ಅಧಿಕೃತವಾಗಿ ಈ ಒಂದು ಗುಡಿಯನ್ನ ಯಾವಾಗ ಕಟ್ಟಿದ್ವಿ ಅನ್ನೋದು ದಾಖಲೆ ಕೂಡ ಇಲ್ಲೇ ಇದೆ. ನಾನು ಈಗಾಗಲೇ ನಿಮ್ಗೆ ಹೇಳಿದೆ 2ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಈ ಒಂದು ಗುಡಿಯನ್ನ ಕಟ್ಟಿದ್ದು ಅಂತ, ಆ ಶಾಸನ ನಿಮ್ಗಿಲ್ಲಿದೆ. ಸೊ ಈ ಗುಡಿ ಯಾವಾಗ ಕಟ್ಟಿದ್ರು ಅಂತ ನಿಖರವಾಗಿ ಹೇಳುವಂತಹ ಶಾಸನ ನಿಮ್ಗಿಲ್ಲೇ ಕಾಣಿಸ್ತಾ ಇದೆ. ಈ ಶಾಸನ ಏನ್ ಹೇಳುತ್ತೆ ಅಂದ್ರೆ, ಸ್ವಸ್ತಿ ಶ್ರೀ ವಿಕ್ರಮಾದಿತ್ಯ ಸತ್ಯಾಶ್ರಯ ಶ್ರೀ ಪೃಥ್ವಿ ವಲ್ಲಭ ಮಹಾರಾಜಾದಿರಾಜ ಪರಮೇಶ್ವರ ಭಟಾರರ ಪೃಥ್ವಿಂ ರಾಜ್ಯಂಗೆಯೇ ಪೇಸದೋರ ಮಗನ್ ಬಡ್ಡರೌಳ ಅಂತ ಹಾಕಿ ಕೋಮರ ಸಿಂಗನ ದೇಗುಲ ಆದಿತ್ಯ ಭಟಾರಂಗೆ ಕೊಟ್ಟುದು ಅಂತ ಹೇಳಿ ಹಾಗೆ ಶಾಸನ ಕಂಟಿನ್ಯೂ ಆಗುತ್ತೆ. ಈ ಶಾಸನದ ಒಂದು ಅರ್ಥ ಏನು ಅಂದ್ರೆ, ವಿಕ್ರಮಾದಿತ್ಯ 2ನೇ ವಿಕ್ರಮಾದಿತ್ಯ ಭೂಮಿಯ ಮೇಲೆ ಆಳ್ವಿಕೆ ನಡೆಸುತ್ತಿದ್ದಾಗ ಪೇಸರದೋರನ ಮಗ ರೇವಡಿ ಎನ್ನುವನು ಬದ್ದರೌಳ ತೆರಿಗೆ, ಬದ್ದರೌಳ ಅನ್ನೋದು ಅಂದರೆ ಒಂದು ಕೈಂಡ್ ಆಫ್ ತೆರಿಗೆ, ಅದು ಅದನ್ನು ನೋಡ್ಕೊತಿರ್ತಾನೆ. ಯಾರು? ರೇವಡಿ, ಪೇಸದೋರನ ಮಗ ರೇವಡಿ ಅನ್ನೋನು ಈ ಬದ್ದರೌಳ ಅನ್ನೋ ಒಂದು ತೆರಿಗೆಯನ್ನು ನೋಡ್ಕೊತಿರ್ತಾನೆ. ಆ ಸಮಯದಲ್ಲಿ ಕೋಮರಸಿಂಗ ದೇವಾಲಯದ ಆದಿತ್ಯ ದೇವರಿಗೆ ನೀಡಿದ ದಾನದ ವಿವರ ಇಲ್ಲಿದೆ. ಅಂದರೆ ಈ ಒಂದು ನಾವೇನು ಇವತ್ತಿನ ಗಳಿಗೆ ಬಂದು ಇದನ್ನ ದುರ್ಗಾ ಟೆಂಪಲ್ ಅಂತ ನಾವೇನು ಕರಿತೀವೋ, ಹಿಂದೆ ಇದನ್ನ ದುರ್ಗಾ ಟೆಂಪಲ್ ಅಂತ ಕರೀತಾರಲ್ಲ, ಇದನ್ನ ಕೋಮರಸಿಂಗ ದೇಗುಲ ಅಂತ ಕರಿತಾ ಇದ್ದು. ಅದಕ್ಕೂ ಕೂಡ ಅಧಿಕೃತವಾದ ದಾಖಲೆ ಇಲ್ಲೇ ಇದೆ. ಇನ್ನು ಮುಂದುವರೆದು ನಾವೇನಾದ್ರು ನೋಡೋದಾದ್ರೆ, ಇಲ್ಲಿ ಏನು ದಾನ ಕೊಟ್ಟಿದ್ರು ಈ ದೇವಸ್ಥಾನಕ್ಕೆ ಅಂತ ನಾವು ನೋಡೋದಾದ್ರೆ, ಒಂದು ಹೊರೆ ಅಷ್ಟೇ ಏನಾದರೂ ಬೆಳೆ ಏನಾದರೂ ಅಕಸ್ಮಾತ್ ಬಂದರೆ ಅದರಲ್ಲಿ ಒಂದು ಮಾನ, ಅಂದರೆ ಇಟ್ ಇಸ್ ಕೈಂಡ್ ಆಫ್ ಅ ಮೆಷರ್ಮೆಂಟ್. ಇವತ್ತಿಗೆ ನಾವು KG ಈ ಥರ ಅಳಿತೀವಲ್ಲ, ಅದೇ ಥರ ಹಿಂದೆ ಮಾನ ಅನ್ನೋದು ಒಂದು ಮೆಷರ್ಮೆಂಟ್ ಇತ್ತು, ವಿಸ ಅನ್ನೋದು ಒಂದು ಮೆಷರ್ಮೆಂಟ್ ಇತ್ತು. ಈ ಥರ ಬೇರೆ ಬೇರೆ ಮೆಷರ್ಮೆಂಟ್ಗಳನ್ನ ಬಳಸೋರು. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಂದು ಹೊರೆಯಷ್ಟು ಬೆಳೆ ಏನಾದ್ರು ಬೆಳೆದ್ರೆ
ಒಂದು ಮಾನ ಅಷ್ಟು ಅಂದ್ರೆ ಒಂದು ಇಷ್ಟು ಮೆಜರ್ಮೆಂಟ್ ಆಫ್ ಬೆಳೆನ ಅವ್ರು ಕೊಡಬೇಕು ಅಂತ. ರಾಜನಿಗೆ ಹೌದು ಅಲ್ಲ, ಈ ಗುಡಿಯ ಒಂದು ನಿರ್ವಹಣೆಗೆ, ಓಕೆ ಈ ಗುಡಿಯ ನಿರ್ವಹಣೆಗೆ ಅದ್ರ ಜೊತೆಗೆ ಬಂದು ಈ ಬಂಡಿನಲ್ಲಿ ಒಂದು ಹೊರೆನ ಹೊರಿಸ್ತೀವಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ಆ ಸಂದರ್ಭದಲ್ಲಿ ಬಂದು ಒಂದು ವಿಸ ಅನ್ನೋ ಒಂದು ಮೆಜರ್ಮೆಂಟ್ ಅಷ್ಟು ಬೆಳೆಯನ್ನು ಅವ್ರಿಗೆ ಈ ಒಂದು ದೇವಸ್ಥಾನಕ್ಕೆ ಕೊಡಬೇಕಾಯಿತು. ಇದ್ರ ಜೊತೆಗೆ ವಿಳ್ಯದೆಲೆ ಮೇಲೆ ಕೂಡ ಇಲ್ಲಿ ಸುಂಕ ಹಾಕಿದ್ದಾರೆ. ಉದಾಹರಣೆಗೆ ನಾವು ನೋಡೋದಾದ್ರೆ ಒಂದು ವಿಳಿಯದ ಎಲೆದು ಹೊರೆ ಏನಾದರೂ ಅಕಸ್ಮಾತ್ ಬಂದರೆ ಅದರಲ್ಲಿ 50 ವಿಳಿಯದ ಎಲೆನ ಈ ಒಂದು ದೇವಸ್ಥಾನಕ್ಕೆ ಕೊಡಬೇಕಾಗಿತ್ತು ಅನ್ನೋದು ಕೂಡ ಈ ಶಾಸನದಲ್ಲಿ ದಾಖಲಾಗಿದೆ. ಮತ್ತು ನಮಗೆಲ್ಲ ತುಂಬಾ ಹೆಮ್ಮೆ ಆಗುವಂಥ ಮತ್ತೊಂದು ವಿಷಯ ಏನಂದರೆ, ನಮ್ಮ 2ನೇ ವಿಕ್ರಮಾದಿತ್ಯನ ಬಗ್ಗೆ ನಾವು ಕನ್ನಡಿಗರೆಲ್ಲ ತುಂಬ ಹೆಮ್ಮೆ ಪಡ್ಕೋಬೇಕು. ಯಾಕೆಂದರೆ ಇವತ್ತೇನಾದ್ರು ಭಾರತ ಏನಾದರೂ ಉಳಿದಿದ್ರೆ ಭಾರತದ ಮೇಲೆ ಆದಂಥ ಸಾಕಷ್ಟು ಅರಬ್ ದಾಳಿಗಳನ್ನು ತಡೆದಿದ್ದು ನಮ್ಮದೇ ಬಾದಾಮಿ ಚಾಲುಕ್ಯರು. ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಹೇಳಿದ್ದೀನಿ. ಭಾರತದ ಮೇಲೆ ಆದಂತಹ ಮೊದಲ ಅರಬ್ ಅತಿಕ್ರಮಣವನ್ನು ನಮ್ಮ ಇಮ್ಮಡಿ ಪುಲಿಕೇಶಿ ಬಂದು ಇವತ್ತಿನ ಮಹಾರಾಷ್ಟ್ರದ ತಾಣೆ ಬದ್ದಿರ್ಬೋದು ಅಥವಾ ಗುಜರಾತಿನ ಬರೋಸ್ ಮಂದಿರ್ ಇರ್ಬೋದು, ಅದರಲ್ಲಿ ಹಿಮ್ಮೆಟ್ಸರ ಜೊತೆಗೆ 739ನೇ ಇಸ್ವಿನಲ್ಲಿ ಮತ್ತೊಮ್ಮೆ ಅರಬ್ಬರ ಒಂದು ದಾಳಿ ನಡೆದಿರುತ್ತೆ. ಆಗಿನ ಕಾಲದಲ್ಲಿ ಅರಬ್ಬರ ವಿರುದ್ಧ ಆದಂಥ ಯುದ್ಧ ಮಾಡಬೇಕಂದಾಗ ವಿಶ್ವದಲ್ಲೇ ಅತಿ ದೊಡ್ಡ ಸಾಮ್ರಾಜ್ಯ ಹುಮಾಯುದ್ದೀನ್ ಖಲೀಫತ್ ಅಂತ ಒಂದು ಬರುತ್ತೆ. ವಿಶ್ವದ ಅತಿ ದೊಡ್ಡ ಸಾಮ್ರಾಜ್ಯ ಹುಮಾಯುದ್ದೀನ್ ಖಲೀಫತ್ ಅವರು ಇವತ್ತಿನ ಪಾಕಿಸ್ತಾನ, ಸಿಂಧು ಮತ್ತು ಗುಜರಾತ್ ಎಲ್ಲವನ್ನ ಗೆದ್ಕೊಂಡು ಈ ಒಳನಾಡಿಗೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ನವಸಾರಿ ಅಂತ ಒಂದು ಜಾಗ ಬರುತ್ತೆ ಗುಜರಾತ್ನಲ್ಲಿ. ಆ ನವಸಾರಿನಲ್ಲಿ ನಮ್ಮ ಇಮ್ಮಡಿ ವಿಕ್ರಮಾದಿತ್ಯರ ಒಬ್ಬ ಮಾಂಡಲಿಕನಾಗಿದ್ದಂತಹ ಅವನಿ ಜನಾಶ್ರಯ ಪುಲಿಕೇಶಿ ಬಂದು ಅದನ್ನು ಹಿಮ್ಮೆಟ್ಟಿಸೋದು. ಹಾಗಾಗಿ ನಾವೆಲ್ಲ ತುಂಬ ಕೃತಜ್ಞರಾಗಿರ್ಬೇಕು ನಮ್ಮ ಇಮ್ಮಡಿ ವಿಕ್ರಮಾದಿತ್ಯರ ಬಗ್ಗೆ. ಮತ್ತೆ ಇವಾಗ ಅವಾಗಲೇ ನೀವು ಹೇಳಿದ್ರಿ ಒಂದು ವಿಷಯ, ಈ ದೇವಸ್ಥಾನ ಈಗ ದುರ್ಗಾ ದೇವಾಲಯ ಅಂತ ಇದೆ, ಅದಕ್ಕೇನೋ ಕೋಮರಸಿಂಗ ಏನಿದೆ? ಕೋಮರಸಿಂಗ ಈ ದೇವಸ್ಥಾನದ ಅಧಿಕೃತ ಹೆಸರು ಬಂದು ಹಿಂದಿನ ಕಾಲದಲ್ಲ ಕೋಮರಸಿಂಗ ಅಂತ ಕರೀತಾ ಇದ್ದು. ದುರ್ಗಾ ದೇವಾಲಯ ಅಂತ ಆ ನಂತರದಲ್ಲಿ ಇದು ಕೋಟೆಗೆ ಸಮೀಪಲ್ಲಿ ಇದ್ದಂತ ಇದರಲ್ಲಿ ಆಡು ಮಾತಿನಲ್ಲಿ ಅದು ದುರ್ಗಾ ಟೆಂಪಲ್ ಅಂತ ಆಗಿರೋದು. ಬಟ್ ಅಧಿಕೃತವಾಗಿ ಹಿಂದೆ ಎಲ್ಲ ಇದನ್ನ ಕೋಮರಸಿಂಗ ಅಂತ ಕರೀತಾ ಇರೋದು. ಇದೊಂದೇ ದಾಖಲೆ ಎಲ್ಲ ಇರೋದು. ಇಲ್ಲಿ ಇನ್ನೊಂದು ಶಾಸನ ಇದೆ, ಅದು ಕೂಡ ಈ ಒಂದು ದೇಗುಲದ ಹೆಸರು ಕೋಮರಸಿಂಗ ಅಂತಾನೆ ಇತ್ತು ಅಂತ ಹೇಳುತ್ತೆ. ಸೊ ಆ ಒಂದು ಶಾಸನ ನೋಡಿ ಇಲ್ಲಿ ನೀವು ಇಲ್ಲಿ ನೋಡ್ಬೋದು, 4 ಸಾಲಿನ ಶಾಸನ. ಇದು ಕೂಡ ಇವತ್ತಿಗೆ ಓದೋಕ್ಕೆ ಕಷ್ಟ ಇದೆ, ಯಾಕೆಂದರೆ ತುಂಬ ಒಂದು ಹಾಳಾಗಿ ಹೋಗಿರೋಂಥ ಶಾಸನ. ಅರೆ ಏನು ದಾಖಲಾಗಿದೆ ಅಂತ ನಾವು ಮೇಲ್ಮಟ್ಟದಲ್ಲಿ ನೋಡೋದಾದರೆ, ಆನಂದಪುರ ಅನ್ನೋ ಒಂದು ಗ್ರಾಮವನ್ನು ಉಂಬಳಿಯಾಗಿ ಈ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಮತ್ತು ಈ ದೇವಸ್ಥಾನದ ಹೆಸರು ಕೋಮರಸಿಂಗ ಅಂತ ಕೂಡ ಇಲ್ಲೂ ಕೂಡ ದಾಖಲೆಯಾಗಿದೆ. ಇಲ್ಲಿ ನೋಡ್ಬೋದು ಸಾಕಷ್ಟು ಹಾಳಾಗಿದ್ರು ಹಾಗೆ ಮೇಲ್ಮೇಲೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ಇದು ಕೋಮರಸಿಂಗ ದೇವಾಲಯ ಅಂತ ಇದು ಡಾಕ್ಯುಮೆಂಟ್ ಹೇಗಾಗಿದೆ ಅಂದರೆ, ಇಲ್ಲಿ ರಾ ಅಂತೂ ನಿಮಗೆ ಈಗಲೂ ಐಡೆಂಟಿಫೈ ಮಾಡ್ಬೋದು. ಇದು ರಾ, ಇದು ರಾ. ಇಲ್ಲಿ ನೋಡಿ ಸಾ ಕಾಣಿಸ್ತಾ ಇದೆ ನಿಮಗೆ, ಸಿ. ಸೊ ಇದು ದೇವಸ್ಥಾನದ ಹೆಸರು ದಾಖಲೆ ಆಗಿರೋದು ನೋಡಿ ಇದೇ ಜಾಗದಲ್ಲಿದೆ. ಸೊ ಅಧಿಕೃತವಾಗಿ ಈ ಒಂದು ಗುಡಿನ ಕೋಮರಸಿಂಗ ಗುಡಿ ಅನ್ನೋದು ಕರೆಯೋದ್ರ ಜೊತೆಗೆ ಇದೇ ಒಂದು ಭಾಗದಲ್ಲಿ ಇದನ್ನ ಶ್ರೀ ಜಿನಾಲಯಂ ಅಂತ ಕೂಡ, ಜಿನಾಲಯನ್ ಅಂತ ಕೂಡ ಕರೆದಿದ್ದಾರೆ. ಅದು ಕೂಡ ಶಾಸನ ಇಲ್ಲಿ ದಾಖಲಾಗಿದೆ, ಜಿನಾಲಯಂ ಅಂತ. ಈಗ ನೋಡ್ಬೋದು ಶ್ರೀ ನಿಮ್ಗೆ ಹಂಗೆ ಗೊತ್ತಾಗತ್ತೆ. ಇವತ್ತಿಗೆ ನಾವೇನು ಸಂಸ್ಕೃತ ಅಥವಾ ಏನು ದೇವನಾಗರಿ ಅಥವಾ ನಾಗರಿ ಲಿಪಿ ಅಂತ ನಾವೇನು ನಲ್ಲಿ ನಾ ಇದೆಯೋ, ಹಿಂದೆ ಕನ್ನಡದಲ್ಲಿ ನಾ ಅದೇ ಥರ ಇದೆ. ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ನೋಡಿ, ನಾ ಇದು ಇವತ್ತಿನ ದೇವನಾಗರಿಯ ನಾ, ಹಿಂದೆ ಕನ್ನಡದ ನಾ ಅದು. ಸೊ ಇದು ಜಿನಾಲಯಂ ಅಲ್ಲ ಜಿನಾಲಯನ್ ಅನ್ನೋದು ಸೂಚಿಸುತ್ತೆ. ಇದು ಅಲ್ಲದೆ ಬಂದು ಸಾಕಷ್ಟು ಬೇರೆ ಶಾಸನಗಳು ಕೂಡ ಒಳಗಡೆ ಇದೆ. ಅದು ಈ ಒಂದು ಗುಡಿಯನ್ನು ಕಟ್ಟಂಥ ಸ್ಥಪತಿಗಳು ಅಥವಾ ಶಿಲ್ಪಿಗಳ ಒಂದು ಹೆಸರನ್ನು ಕೂಡ ದಾಖಲೆ ಮಾಡಿದೆ. ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಈ ಒಂದು ಗುಡಿಯ ಅತಿ ಮುಖ್ಯ ಒಂದು ಭಾಗ ಏನಂದ್ರೆ, ಇಲ್ಲಿ 2 ಪ್ರದಕ್ಷಿಣ ಪಥ ಇರೋದು. ಇದು ನೋಡಿ, ಇದು ಸೂರ್ಯದೇವ ಬಂದು ಛಾಯಾದೇವಿಯನ್ನ ಒಂದು ಶಿಕ್ಷೆ ಮಾಡ್ತಿರೋಂಥ ಒಂದು ಉಬ್ಬು ಶಿಲ್ಪ ಇದೆ. ಇಲ್ಲೊಬ್ಬ ರಸಿಕನ್ ಬಗ್ಗೆ ಒಂದು ಶಾಸನ ಇದೆ, ತುಂಬಾ ಅದ್ಭುತವಾದ ಶಾಸನ ಇದು. ದೇವಕೋಶದ ಒಳಗಡೆ ಪ್ರತಿಷ್ಠಾಪನೆ ಮಾಡಿರುವಂತಹ ಪ್ರತಿಯೊಂದು ಶಿಲ್ಪಗಳು ಕೂಡ ತುಂಬಾ ವಿಶಿಷ್ಟವಾದ ಉಬ್ಬು ಶಿಲ್ಪಗಳಿವು. 2 ಲೈನ್ ಶಾಸನ ಇದು. ಸೊ ಮೊದಲನೇ ಲೈನಲ್ಲಿ ಬಂದು ಶ್ರೀ ಬಸಮಯ್ಯನ್ ಕಿಸುವಳಲ ಭಟ್ಟನ್ ಅಂತ ಇನ್ನೊಂದಿದೆ. ಅಂದ್ರೆ ಕಿಸುವಳಲ್ ಅಂದ್ರೆ ಯಾವುದು? ಪಟ್ಟದ ಕಲ್ಗಿದ್ದಂತಹ ಮತ್ತೊಂದು ಹೆಸರು. ಪಟ್ಟದ ಕಲ್ಗೆ ಮೂಲತಃವಾಗಿ 3 ಹೆಸರು ಬರುತ್ತೆ. ಇವತ್ತೇನು ಪಟ್ಟದ ಕಲ್ ಅಂತ ಕರಿತೀವಲ್ಲ, ಹಿಂದೆ ಅದನ್ನ ರಕ್ತಪುರ ಅಂತಾನೂ ಕರೀತಾ ಇದ್ರು, ಕಿಸುವಳಲ್ ಅಂತಾನೂ ಕರೀತಾ ಇದ್ರು. ಸೊ ಕಿಸುವಳಲ ಭಟ್ಟನ್ ಅಂದ್ರೆ ಪಟ್ಟದ ಕಲ್ಲಿಂದ ಬಂದಂತ ವ್ಯಕ್ತಿ ಅವನು. ಕರ್ನಾಟಕ ಬಲ ಅನ್ನೋ ಒಂದು ತಂಡ ಇದನ್ನ, ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ. ನಮ್ಮ ಕನ್ನಡದ ಇತಿಹಾಸದ ಅವೇರ್ನೆಸ್ ಮೂಡಿಸುವಂಥ ಕೆಲಸ ನಡೀತಾ ಇದೆ. ಇಡೀ ಕರ್ನಾಟಕ ಬಲ ತಂಡಕ್ಕೆ ಅಭಿನಂದನೆಗಳು. ಕರ್ನಾಟಕ ಬಲಕ್ಕೆ ನಿಮ್ಮ ಬಲವನ್ನು ಸಮೀಕರಿಸಿ. ಕರ್ನಾಟಕ ಬಲ ಸೊ ನೋಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ಬಲ ಒಂದು ಉತ್ತಮವಾದಂಥ ಯೂಟ್ಯೂಬನ್ನು ಮಾಡ್ತಿದ್ದಾರೆ. ಕರ್ನಾಟಕ ಬಲ ತಂಡ ಮಾಡಿದೆ. ಕರ್ನಾಟಕ ಬಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. 100% ಇದು ತುಂಬ ಎಜುಕೇಟಿವ್. ಕರ್ನಾಟಕದ ಇತಿಹಾಸವನ್ನು ವಿಶ್ವದೆಲ್ಲೆಡೆ ತಲುಪಿಸುವ ಈ ಪ್ರಯಾಣದಲ್ಲಿ ನಿಮ್ಮ ಸಣ್ಣ ಸಹಾಯವು ದೊಡ್ಡ ಶಕ್ತಿಯಾಗುತ್ತದೆ. ಬೆಂಬಲಿಸಲು QR ಕೋಡನ್ನು ಸ್ಕ್ಯಾನ್ ಮಾಡಿ.